ರೀನೀಟ್ 2026 ರಿಸಲ್ಟ್ಸ್ ಏನು ಬಂದಿದೆ. ಓಕೆ, ಸೊ ಎಕ್ಸಾಮಿನೇಷನಲ್ಲಿ ತುಂಬ ಕಷ್ಟನೇ ಇತ್ತು, ಬಟ್ ರ್ಯಾಂಕ್ ವರ್ಸಸ್ ಮಾರ್ಕ್ ಅನಾಲಿಸಿಸ್ನ ನೋಡಿದಾಗ ಸ್ವಲ್ಪ ಶಾಕ್ ಆಗಿ. ಇದಕ್ಕೆ ಕೆಲವೊಂದು ರೀಸನ್ಸ್ ಏನಿರ್ಬೋದು ಅಂತಂದರೆ, ಲಾಸ್ಟ್ ಇಯರ್ 2025 ನೀಟ್ ಎಕ್ಸಾಮಲ್ಲೂ ತುಂಬಾ ಕಷ್ಟ ಇತ್ತು. ಓಕೆ, ಸೊ ಅಷ್ಟು ಡಿಫಿಕಲ್ಟ್ ಪೇಪರ್ ಇಲ್ಲಿವರೆಗೂ ಬಂದಿರಲಿಲ್ಲ ಅನ್ನೋ ಅಷ್ಟಿತ್ತು. ಓಕೆ, ಸೊ ಬೇಸ್ಡ್ ಆನ್ ದಟ್ ಸ್ಟೂಡೆಂಟ್ಸ್ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಒಳ್ಳೆ ಮಾರ್ಕನ್ನು ಸ್ಕೋರ್ ಮಾಡಿದ್ದಾರೆ. ಓಕೆನಾ, ಸೊ ನೀವು ರ್ಯಾಂಕ್ ವರ್ಸಸ್ ಮಾರ್ಕ್ ನೋಡಿದ್ರೆ ನಿಮಗೆ ಸ್ವಲ್ಪ ಶಾಕ್ ಆಗ್ಬೋದು. 2025ಅಲ್ಲಿ 47 ಆಲ್ ಇಂಡಿಯಾ ರ್ಯಾಂಕಿಗೆ 505 ಮಾರ್ಕ್ ಇತ್ತು, ಬಟ್ ಈ ವರ್ಷ ಅರೌಂಡ್ 540 ಮಾರ್ಕ್ ಇದೆ. ಸೊ ಇದರಲ್ಲಿ ಏನು ಗೊತ್ತಾಗ್ತಾ ಇದೆ, ಸೊ ರ್ಯಾಂಕ್ ವರ್ಸಸ್ ಮಾರ್ಕಲ್ಲಿ ಜಾಸ್ತಿ ಇನ್ಫ್ಲೇಷನ್ ಆಗಿದೆ. ಓಕೆನಾ, ಸೊ ದಟ್ಸ್ ಇಂಪಾರ್ಟೆಂಟ್. ಮತ್ತು ನೋಡಿ, ಇದು ಕೆಲವೊಂದು ಡೇಟಾ ತೊಗೊಂಡಿದ್ದೀನಿ, ಇಲ್ಲಿ ಇಂಪಾರ್ಟೆಂಟ್ ಇರೋದ್ರ ಮಾತ್ರ ತೊಗೊಂಡಿದ್ದೀನಿ, ಎಲ್ಲ ಡೇಟಾ ತೊಗೊಂಡಿಲ್ಲ. ಓಕೆ, ಸೊ ಮತ್ತು ಇನ್ನೊಂದು ವಿಷಯ ಏನಂದರೆ, ಇದು ನಾನು ಏನು ಯೂಸ್ಲೆಸ್ ಕಂಟೆಂಟ್ಸ್ ಹೇಳೋದಿಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಎಷ್ಟು ರ್ಯಾಂಕ್ ಇದ್ದರೆ ನಿಮಗೆ ಸೀಟ್ ಸಿಗುತ್ತೆ ಅನ್ನೋದನ್ನು ಕರೆಕ್ಟಾಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆನಾ, ನೋಡಿ 600 ಮಾರ್ಕಿಗೆ 10K ರ್ಯಾಂಕ್ ಇದೆ, 536 ಮಾರ್ಕಿಗೆ 50K ರ್ಯಾಂಕ್ ಇದೆ, 562 ಮಾರ್ಕಿಗೆ 28.5 ರ್ಯಾಂಕ್ ಇದೆ. ಅದೇ ರೀತಿ 482 ಮಾರ್ಕಿಗೆ ನೋಡಿ 1,40,000 ರ್ಯಾಂಕ್ ಇದೆ. ಸೊ ದಿಸ್ ಇಸ್ ದಿ ರ್ಯಾಂಕ್ ವರ್ಸಸ್ ಮಾರ್ಕ್ ಆಲ್ ಇಂಡಿಯಾ ರ್ಯಾಂಕ್ ಇದು. ಓಕೆನಾ, ಆಲ್ ಇಂಡಿಯಾ ರ್ಯಾಂಕ್ನ ತೊಗೊಂಡಿರೋದು ನಾನು. ಸೊ ಆಲ್ ಇಂಡಿಯಾ ರ್ಯಾಂಕ್ ಇದು ಈ ಥರ ಇದೆ. ಓಕೆನಾ, ದಿಸ್ ಇಸ್ ದ ಟ್ರೆಂಡ್. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ನೋಡಿ ನಿಮಗೆ 482 ಮಾರ್ಕ್ಸ್ ಎಲ್ಲ ನಿಮಗೆ ಸಿಗಬೇಕು ಅಂದರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಓಕೆನಾ, ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಸ್ಟೇಟ್ ಕೋಟಾದಲ್ಲಿ ಸೀಟ್ ಸಿಗಬೇಕಂದ್ರೆ ನಿಮ್ಗೆ ಎಷ್ಟು ಇರಬೇಕು ಅನ್ನೋದನ್ನು ನೀವು ನೋಡ್ಕೋಬೋದು ಇಲ್ಲಿ. ಓಕೆನಾ, ನೋಡಿ ನಿಮಗೆ ಪ್ಯೂರ್ ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಬಂದು 60,000ದಿಂದ 70,000 ಒಳಗಿರಬೇಕು. ಇದು ಜನರಲ್ ಮೆರಿಟ್ 2AG 2BG 3AG ಅಂಥವ್ರಿಗೆ ಇದು ಕರೆಕ್ಟ್ ಆಗುತ್ತೆ. ಓಕೆನಾ, ನೀವು SC/ST ಆಗಿದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಇದ್ರೂ ಸಹ ಸಿಗುತ್ತೆ, ಬಟ್ ನಾನು ಇದೊಂದು ಬ್ರಾಡಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಜನರಲೈಸೇಷನ್. ಓಕೆ, ಮತ್ತು ಸೆಮಿ ಗೌರ್ಮೆಂಟ್ ಸೀಟ್ ನಿಮಗೆ ಏನಾದರೂ ಬೇಕು ಅಂತಂದರೆ ನಿಮ್ಮ ರ್ಯಾಂಕ್ 95 ಮತ್ತು 90K 90,000 95,000 ಒಳಗೆ ಇದ್ದರೆ ಯು ಕ್ಯಾನ್ ಬಿ ಇನ್ ಅ ಸೇಫರ್ ಸೈಡ್ ಅಂತ ಹೇಳ್ಬೋದು. ಓಕೆನಾ, ಬಿಕಾಸ್ ಪ್ರತಿ ವರ್ಷ ಟ್ರೆಂಡ್ ಇದೇ ಥರನೇ ಇದೆ. ನಿಮಗೆ 70,000 75,000ವರೆಗೂ ಸಹ ಹೋಗ್ಬೋದು ಗೌರ್ಮೆಂಟ್ ಸೀಟ್ಸ್. ಓಕೆನಾ, ಅದು ಜನರಲ್ ಮೆರಿಟ್ ನೀವೇನಾದರೂ ಆಗಿದ್ದರೆ ನಿಮಗೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗೋದು ಮೋಸ್ಟ್ ಕೇಸಸಲ್ಲಿ 70 75 ಅಥವಾ 65ಗೂ ಸಹ ಸ್ಟಾಪ್ ಆಗ್ಬೋದು. ಓಕೆ, ದಟ್ ಇಸ್ ದ ಟ್ರೆಂಡ್. ಒಂದು ಸೆಮಿ ಗೌರ್ಮೆಂಟ್ ಸೀಟ್ ಅಂದರೆ 1.5 ಲ್ಯಾಕ್ ಸೀಟ್ಸ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಓಕೆನಾ, ಸೊ 1.5 ಲ್ಯಾಕ್ ಸೀಟ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಇಷ್ಟು ರ್ಯಾಂಕಲ್ಲಿದ್ದರೆ ಯು ಕ್ಯಾನ್ ಬಿ ಇನ್ ಅ ಸೇಫರ್ ಪೊಸಿಷನ್. ನಿಮಗೇನಾದರೂ 1,00,000ಕ್ಕಿಂತ ಜಾಸ್ತಿ ರ್ಯಾಂಕ್ ಇದೆ ಅಂತ ಅಂದರೆ, ಮತ್ತು ನೀವು ಜನರಲ್ ಮೆರಿಟ್ ಆಗಿದ್ದರೆ ದಯವಿಟ್ಟು ನಿಮಗೆ ಸೀಟ್ ಸಿಗೋ ಕನಸನ್ನು ಬಿಟ್ಬಿಡಿ. ಓಕೆನಾ, ಖಂಡಿತ ಸಿಗೋದೇ ಇಲ್ಲ. ಬಿಕಾಸ್ ನಿಮಗಿಂತ ಒಳ್ಳೆ ರ್ಯಾಂಕ್ ಸ್ಕೋರ್ ಮಾಡಿರೋರು ಸಹ ಇರ್ತಾರೆ. ಓಕೆ, ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ 1 ಲ್ಯಾಕ್ ಮೇಲೆ ರ್ಯಾಂಕ್ ಎಲ್ಲ ಇದ್ದರೆ ನಿಮಗೆ ದಯವಿಟ್ಟು ಇಲ್ಲೇ ಪ್ಲ್ಯಾನನ್ನು ಶುರು ಮಾಡಿ. ನೀವೇನು ಮಾಡಬೇಕು ಅಂತ, ಬೇರೆ ಕೋರ್ಸಸ್ ಹೋಗ್ತೀರಾ ಅಥವಾ ಲಾಂಗ್ ಟರ್ಮ್ಗೆ ಹೋಗ್ತೀರಾ, ಅದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಓಕೆ, ದಿಸ್ ಇಸ್ ದ ಥಿಂಗ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಮತ್ತು ಆಲ್ ಇಂಡಿಯಾ ಕೋಟ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಬಿಕಾಸ್ ನಿಮಗೆ ಅಲ್ಲಿ 50,000 ಒಳಗೆ ಇದ್ರೇ ನಿಮಗೆ ಸೀಟ್ ಸಿಗೋದು. ಕೆಲವೊಂದು ಸಲ 25,000ವರೆಗೂ ಇದ್ದರೆ ಮಾತ್ರ ಸೀಟ್ ಸಿಗೋದು ಅಲ್ಲಿ ಗೌರ್ಮೆಂಟ್ ಸೀಟ್ ಬೇಕಂದರೆ. ಸೊ ಯಾರ್ಯಾರು ಒಳ್ಳೆ ರ್ಯಾಂಕ್ ಸ್ಕೋರ್ ಮಾಡಿರ್ತಾರೆ ನೋಡಿ, ವಿತಿನ್ 10,000 ಅವರೆಲ್ಲ ಆಲ್ ಇಂಡಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ನಿಮಗೆ 50,000ಕ್ಕಿಂತ ಜಾಸ್ತಿ ರ್ಯಾಂಕ್ ಇದ್ದರೆ ನೀವು ಸ್ಟೇಟ್ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದಿ ಸೇಫರ್ ಮಾರ್ಕ್. ಓಕೆ, ಸೇಫರ್ ರ್ಯಾಂಕ್. ಸೊ ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಂಡಿವಿಜುವಲ್ ಕಾಲೇಜಲ್ಲಿ 1.5 ಲ್ಯಾಕ್ ಸೀಟ್ಸ್ ಎಷ್ಟು ರ್ಯಾಂಕಿಗೆ ಸಿಗುತ್ತೆ ಅನ್ನೋ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.